ಘಟನೆ ಮಾಡ್ತಾ ಇರೋದು. ಭಾರತೀಯ ಜನತಾ ಪಕ್ಷದವರು ವಿಶೇಷವಾಗಿ ನಿನ್ನೆ ಇಲ್ಲಿ ಬಂದು ಕೇಂದ್ರ ಸಚಿವರಾದಂಥ ಪ್ರಹ್ಲಾದ್ ಜೋಶಿ ಅವರು ಏನು ಹುಬ್ಬಳ್ಳಿಯಲ್ಲಿ ಒಬ್ಬರನ್ನ ಹಿಂದೂ ಕಾರ್ಯಕರ್ತನ ಬಂಧಿಸಿದ್ದಾರೆ ಅಂತ ಹೇಳಿದರು. ಈಗ ಆ ಕಾರ್ಯಕರ್ತ ಯಾರು, ಅವನ ಹಿನ್ನೆಲೆ ಏನು, ಇದೆಲ್ಲವೂ ಈಗ ಬಹಿರಂಗ ಆಗಿದೆ. ಅವನ ಮೇಲೆ ಸುಮಾರು 16-18 ಕೇಸ್ಗಳಿದಾವೆ. ಮಟ್ಕ ಇನ್ನಿತರ ಎಲ್ಲ ಕೇಸ್ಗಳಿದಾವೆ ಅಂತ ತಿಳಿದು ಬಂದಿದೆ. ಮತ್ತು ಅಂಥವ್ರ ಪರವಾಗಿ ಇವರು ಹೋರಾಟ ಮಾಡ್ತಾರಂದರೆ ಅದು ಒಂದು ನಾಚಿಕೆಗೇಡಿತನ ಪ್ರಸಂಗ. ಅದು ನಿಜವಾಗಿ ನಾಚಿಕೆಗೇಡಿ ಪ್ರಸಂಗ. ಯಾರೊಬ್ಬ ರೌಡಿ ಶೀಟರ್ ಥರ ಇದ್ದಾನೆ ಮನುಷ್ಯ. ರೌಡಿ ಶೀಟರ್ ಇರಲಿಕ್ಕೆಲ್ಲ, ಬಟ್ ರೌಡಿ ಶೀಟರ್ ಥರ 17-18 ಕೇಸ್ ಆಗಿದ್ದಾವೆ. ಅಬ್ಬಯ್ಯವರು ಹೇಳ್ಯಾರ ಸರ್, ರೌಡಿ ಶೀಟರ್ ಅಂತ. ರೌಡಿ ಶೀಟರ್ ಅದ. ಹಾಂ, ಶಾಸಕ ಅಬ್ಬಯ್ಯವರು ಹೇಳ್ಯಾರ. ಮತ್ತು ಅಂಥವ್ರನ್ನ ಬಗ್ಗೆ ಇವರು ಇದೇ ಇತಿಹಾಸ ಬದಲ ಮಾಡೋಂಥದ್ದು ಹೋಗೋದು. ಯಾರನ್ನೋ ಒಯ್ದು ಇವರು ದೊಡ್ಡವ್ರನ್ನ ಮಾಡ್ತಾರೆ. ನಮ್ಮ ಹಿಂದೆ ಒಂದು ಸಲ ಯಡಿಯೂರಪ್ಪನವರು ಇನ್ನಿತರರು ಇಲ್ಲಿ ನಮ್ಮ ರಾಜ್ಯದಲ್ಲಿರುವಂಥ ಸ್ವಾತಂತ್ರ್ಯ ಹೋರಾಟಗಾರನ ಬಿಟ್ಟಿದ್ದಾರೆ. ಕಿತ್ತೂರು ರಾಣಿ ಚೆನ್ನಮ್ಮ ಇದ್ದಾರೆ, ಒಣಕೆ ಓಬವ್ವ ಇದ್ದಾರೆ, ಸಂಗೊಳ್ಳಿ ರಾಯಣ್ಣ ಅದಾನ. ಅವರ ಮೆರವಣಿಗೆ ಮಾಡುವುದಿಲ್ಲ. ಅವ್ರ ಬಗ್ಗೆ ನಮ್ಮವರು ಇಂಥ ಹೋರಾಟ ಮಾಡಿದಾರೆ ಅನ್ನೋಂಗಿಲ್ಲ. ಬೇರೆ ಯಾರನ್ನೂ ಬೇರೆ ರಾಜ್ಯದವ್ರಂತ ಬಂದು ಅದು ಕಾಂಟ್ರವರ್ಷಿಯಲ್ ಇದ್ದಂಥ ಜನರನ್ನ ಇವರು ತುಳಿಸಿದು ಮಾಡುವಂಥದ್ದು ಇವರು ಚಾಳಿ. ಇದು ಇದೇನು ತೋರಿಸ್ತದೆ? ಈಗ ಮಾಡಲಿ ಹೋರಾಟ, ನಾವು ಜನರಿಗೆ ತಿಳಿಸ್ತೀವಿ. ಈಗ ಅಬ್ಬಯ್ಯ ಹೇಳಿದಾರಲ್ಲ, ಅದೆಲ್ಲವನ್ನ ರಾಜ್ಯಕ್ಕೆ ತಿಳಿಸ್ತೀವಿ. ಈಗ ಏನು BJPಯವರು ಹೋರಾಟ ಮಾಡ್ತಾ ಇದ್ದಾರೆ. ನಿನ್ನೆ ಪ್ರಹ್ಲಾದ್ ಜೋಶಿ ಅವರು BJPದೊಂದು ಬಂದು ಭಾಳ ದೊಡ್ಡ ದೊಡ್ಡ ಮಾತುಗಳನ್ನು ಹೇಳಿದ್ದಾರೆ. ಏನು ಇವರ ಹಿನ್ನೆಲೆ ಹಿಂಗಿದೆ, ಇವ್ರ ಪರವಾಗಿ BJPಯವರು ಹೋರಾಟ ಮಾಡಿದ್ದಾರೆ. ಎಷ್ಟು ಕೆಳಮಟ್ಟಕ್ಕೆ ಇವ್ರು ಹೋಗಿದ್ದಾರೆ, ಎಷ್ಟು ಕೆಳಮಟ್ಟಕ್ಕೆ ಇವ್ರು ಹೋಗಿದ್ದಾರೆ. ಅಸಹ್ಯ ಅನ್ನಿಸ್ತದೆ ಅದು. ಸರ್, ಈಗ ಸುನೀಲ್ ಕುಮಾರ್, ನಾವು ಎಲ್ಲ ಜಾತಿ ಧರ್ಮದವ್ರನ್ನ ಪ್ರೀತಿಸ್ತೀವಿ, ಎಲ್ಲ ಜಾತಿ ಧರ್ಮ ಸರಿಸಮಾನ ಕೊಂಡ್ಕೊಳ್ತೀವಿ. ಈಗ SCP TSP ಯಾರು ತಂದ್ರಪ್ಪ ಕೇಳ್ರಿ? ಸಿಟಿ ರವಿಗೆ 24% ಅವ್ರ ಜನಸಂಖ್ಯೆ ಅನುಗುಣವಾಗಿ ಮೊದಲು 7-8 ಸಾವಿರ ಕೋಟಿ ರೂಪಾಯಿ ಇತ್ತು. ಇವತ್ತು 30,000 ಕೋಟಿ ರೂಪಾಯಿ. ಪ್ರತಿ ವರ್ಷದ ಹೆಚ್ಚಾಗಬೇಕು. ಇವರು ಹೋದೇ ಕಡಿಮೆ ಆಯ್ತದು. ಕೇಳ್ರಿ ಅದನ್ನು SC ಯಾರು ಮಾಡಿದ್ರು ಅಂತೇಳಿ. ಅಲ್ಪಸಂಖ್ಯಾತರಿಗೂ ಕೊಡ್ತೀವಿ, ಬಹುಸಂಖ್ಯಾತರಿಗೂ ಕೊಡ್ತೀವಿ, ಎಲ್ಲ ಬಡವರಿಗೆ ಅನ್ನ ಭಾಗ್ಯ ಅದ. ಅದ್ರ ಲಿಂಗಾಯತರು ಬರ್ತಾರೆ, ಒಕ್ಕಲಿಗರು ಬರ್ತಾರೆ. ಬರಂಗಿಲ್ವಾ? ಗೃಹಲಕ್ಷ್ಮಿ ಯೋಜನೆ ಅದ, ಅದಕ್ಕೆಲ್ಲರೂ ಬರಂಗಿಲ್ವಾ? ಉಚಿತ ಬಸ್ನಾಗ ಏನು ಬರೀ ಮುಸ್ಲಿಮ್ಸ್ ಅಡ್ಡಾಡ್ತಾರ? ಯುವ ನಿಧಿ ಅದಕ್ಕೆ ಮುಸ್ಲಿಮ್ಸೇ ಇದಾರ? ಎಲ್ಲ ಅವ್ರವ್ರ ಇಲಾಖೆಗಳಿರ್ತವೆ. ಮುಖ್ಯಮಂತ್ರಿಗಳು ಹೇಳಿದ್ದನು 5 ವರ್ಷದಾಗ ನಾನು ಹಂತವಾಗಿ ಇವತ್ತು ದಿವಸ 10,000 ಕೋಟಿ ಕೊಟ್ಟು ಮಾಡಿ ಪ್ರಯತ್ನ ಮಾಡ್ತೀನಿ. ತಪ್ಪೇನಿದೆ? ಇವತ್ತು 30,000 ಕೋಟಿ ನಾವು SC ಕೊಟ್ಟಿವಲ್ಲ, ಹಿಂದುಳಿದವ್ರಿಗೂ ಕೊಡ್ತೀವಿ, ಎಲ್ಲರಿಗೂ ಕೊಡ್ತೀವಿ, ಎಲ್ಲ ಜಾತಿ ಧರ್ಮ ಕೊಟ್ಟಿದ್ದೀವಿ. ನಾವು ಕೊಡ್ತೀವಿ. ಇವ್ರು ಬರೇ ಇಂಥ ಸ್ಟೇಟ್ಮೆಂಟ್ ಮಾಡೋದು. ನೀವು ಬೇರೆ ಕೇಳ್ತೀವಿ, ಬರೇ ನೀವು ಸ್ವಲ್ಪ ಸತ್ಯ ಬರೀ ಇದು ಮಾಡಿರಿ ಸ್ವಲ್ಪ.